ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕೃಷಿಯ ಬಗ್ಗೆ ಮಾತನಾಡುವಾಗ ರೈತರು ಎದುರಿಸುವ ಅತಿದೊಡ್ಡ ಸವಾಲುಗಳೆಂದರೆ ಅನಿಶ್ಚಿತ ಮಳೆ, ಹವಾಮಾನ ವೈಪರೀತ್ಯಗಳು ಮತ್ತು ಏಕಬೆಳೆಯಿಂದ ಬರುವ ಆದಾಯದ ಅಭದ್ರತೆ. ಸಣ್ಣ ಇಳುವಳಿದಾರರಿಗೆ ಕೃಷಿಯನ್ನು ಲಾಭದಾಯಕ ಮತ್ತು ಸುಸ್ಥಿರಗೊಳಿಸುವುದು ಹೇಗೆ? ಇದಕ್ಕೆ ಉತ್ತರವೇ ಸಮಗ್ರ ಕೃಷಿ ಪದ್ಧತಿ. ಇದು ಕೇವಲ ಬೇರೆ ಬೇರೆ ಕೃಷಿ ಚಟುವಟಿಕೆಗಳನ್ನು ಒಟ್ಟುಗೂಡಿಸುವುದಲ್ಲ. ಇದು ಒಂದು ವೈಜ್ಞಾನಿಕ ಮತ್ತು ಪರಿಸರ ಸ್ನೇಹಿ ವ್ಯವಸ್ಥೆ. KVK ಚಿಂತಾಮಣಿಯ ಕ್ಷೇತ್ರ ವ್ಯವಸ್ಥಾಪಕರಾದ ಡಾಕ್ಟರ್ ಸಾಕಮ್ಮ ಅವರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಾಕಮ್ಮ ಎಸ್, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ICAR ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ನಾನು ಕ್ಷೇತ್ರ ವ್ಯವಸ್ಥಾಪಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 50 ಎಕರೆ ಪ್ರದೇಶವಿದ್ದು, ಇದರಲ್ಲಿ ನಾವು 2 ಎಕರೆ ಪ್ರದೇಶದಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ. ಈ ಒಂದು ಸಮಗ್ರ ಕೃಷಿ ಪದ್ಧತಿ ಎಂದರೆ ಕೃಷಿ ಬೆಳೆಗಳ ಜೊತೆಗೆ ಕೃಷಿಗೆ ಪೂರಕವಾಗಿರ್ತಕ್ಕಂತಹ ಚಟುವಟಿಕೆಗಳು ಅಥವಾ ಉದ್ಯಮಗಳನ್ನು ನಾವು ಅಳವಡಿಸಿಕೊಂಡು ತಾಕಿನಲ್ಲೇ ಇರ್ತಕ್ಕಂತಹ ಒಂದಷ್ಟು ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿ ರೈತರ ಆದಾಯವನ್ನು ವೃದ್ಧಿ ಮಾಡುವಂಥದ್ದು ಆಗಿದೆ. ಈ ಒಂದು ಸಮಗ್ರ ಕೃಷಿ ಪದ್ಧತಿಯ ಉದ್ದೇಶವೇನೆಂದರೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವಂಥದ್ದು, ಹಾಗೆ ಕೃಷಿಗೆ ತಗುಲತಕ್ಕಂತಹ ವೆಚ್ಚವನ್ನು ಕಡಿಮೆ ಮಾಡುವಂಥದ್ದು. ಉದಾಹರಣೆಗೆ ಒಂದು ಘಟಕದಿಂದ ಬರ್ತಕ್ಕಂಥ ತ್ಯಾಜ್ಯವನ್ನು ಇನ್ನೊಂದು ಘಟಕಕ್ಕೆ ಸಂಪನ್ಮೂಲವಾಗಿ ಬಳಸಿದಾಗ ಏನಾಗುತ್ತೆ ಅಂದರೆ ಆ ಒಂದು ಖರ್ಚು ಕಡಿಮೆ ಆಗುತ್ತೆ. ಹಾಗೆಯೇ ಸಂಪನ್ಮೂಲಗಳ ದಕ್ಷ ಬಳಕೆ. ಹಾಗೆ ಈ ಒಂದು ಸಮಗ್ರ ಕೃಷಿ ಪದ್ಧತಿಯಿಂದ ರೈತರು ನಿರಂತರವಾಗಿರ್ತಕ್ಕಂತಹ ಆದಾಯವನ್ನು ಗಳಿಸಬಹುದು. ಹಾಗೆ ಮಣ್ಣಿನ ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆ ಕೂಡ ಆಗುವಂಥದ್ದು. ಇದು ಸಮಗ್ರ ಕೃಷಿ ಪದ್ಧತಿಯ ಉದ್ದೇಶ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ರೈತ ಕುಟುಂಬದ ಆಹಾರ, ಆದಾಯ ಹಾಗೂ ಪೋಷಕಾಂಶದ ಬೇಡಿಕೆಯನ್ನು ಪೂರೈಸುವ ದೃಷ್ಟಿಯಿಂದ ಸಮಗ್ರ ಕೃಷಿ ಪದ್ಧತಿ ಮಾದರಿ ತಾಕನ್ನು ರೂಪಿಸಲಾಗಿದೆ. ಈ ಒಂದು ಸಮಗ್ರ ಕೃಷಿ ತಾಕಿನಲ್ಲಿ ಕುಟುಂಬದ ಅಗತ್ಯತೆಗೆ ಅನುಗುಣವಾಗಿ ಏಕದಳ ಧಾನ್ಯ, ದ್ವಿದಳ ಧಾನ್ಯ ಮತ್ತು ಎಣ್ಣೆಕಾಳು ಬೆಳೆಗಳನ್ನು ಬೆಳೆಯಲು ಆದ್ಯತೆ ನೀಡಲಾಗಿದೆ. 5 ಗುಂಟೆ ಪ್ರದೇಶದಲ್ಲಿ ರಾಗಿ, 3 ಗುಂಟೆ ಪ್ರದೇಶದಲ್ಲಿ ತೊಗರಿ ಹಾಗೂ 3 ಗುಂಟೆ ಪ್ರದೇಶದಲ್ಲಿ ಕಡಲೆಕಾಯಿಯನ್ನು ಬೆಳೆಯಲಾಗುತ್ತಿದೆ. ಇದು ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಅಂದರೆ ಧಾನ್ಯಗಳು, ಬೇಳೆಕಾಳು, ಎಣ್ಣೆಕಾಳು ಬೇಡಿಕೆಯನ್ನು ಪೂರೈಸುತ್ತೆ. ತೋಟಗಾರಿಕೆ ಬೆಳೆಗಳಿಗೆ ಬಂದರೆ ನಮ್ಮ ಒಂದು ಸಮಗ್ರ ಕೃಷಿ ಪದ್ಧತಿ ಮಾದರಿ ತಾಕಿನಲ್ಲಿ 60 ಸೀಬೆ ಗಿಡಗಳು, 35 ತೆಂಗಿನ ಮರಗಳು, ಹಾಗೆಯೇ 4 ಹಲಸು, 3 ಹುಣಸೆ ಮರಗಳು, ನೆಲ್ಲಿಕಾಯಿ ಗಿಡಗಳನ್ನು ಬೆಳೆಯಲಾಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಹಣ್ಣು ಮತ್ತು ತರಕಾರಿಗಳು ಪೋಷಕಾಂಶದ ಆಗರವಾಗಿದ್ದಾವೆ. ಇವನ್ನು ಬೆಳೆದು ಪ್ರತಿನಿತ್ಯ ಸೇವಿಸೋದ್ರಿಂದ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ಬೇಡಿಕೆಯನ್ನು ಪೂರೈಸಬಹುದು. ಹಾಗೆಯೇ ರೈತ ಕುಟುಂಬವು ಹಣ್ಣುಗಳನ್ನು ಸೇವನೆ ಮಾಡಿ ಉಳಿದಿರ್ತಕ್ಕಂಥ ಹಣ್ಣುಗಳನ್ನು ಮಾರಾಟ ಮಾಡಿ ಇದರಿಂದ ಲಾಭವನ್ನು ಕೂಡ ಪಡಿಬೋದಾಗಿದೆ. ಹಾಗೆಯೇ ತರಕಾರಿಗೆ ಬಂದಾಗ ಆ ಒಂದು ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನು ಪೂರೈಸುವ ಉದ್ದೇಶದಿಂದ 1 ಗುಂಟೆ ವಿಸ್ತೀರ್ಣದಲ್ಲಿ ಒಂದು ಕೈತೋಟವನ್ನು ಮಾಡಲಾಗಿದೆ. ಇಲ್ಲಿ ವಿವಿಧ ರೀತಿಯ ತರಕಾರಿಗಳಾದ ಬದನೆ, ಬೆಂಡೆ, ಕಾಲಿಫ್ಲವರು, ಕ್ಯಾಬೇಜ್, ಮೆಣಸಿನಕಾಯಿ, ಕರಿಬೇವು, ಚಕ್ರಮುನಿ, ಹಾಗೆ ಸೊಪ್ಪುಗಳಾದ ದಂಟು, ಪಾಲಕ್, ಮೆಂತೆ ಇನ್ನಿತರ ಸೊಪ್ಪುಗಳನ್ನು ಕೂಡ ಬೆಳೆಯಲಾಗ್ತಿದೆ. ಸಮಗ್ರ ಕೃಷಿ ಪದ್ಧತಿ ತಾಕಿನಲ್ಲಿ ತೋಟದ ಮನೆಯನ್ನು ಕೂಡ ನಿರ್ಮಿಸಿದ್ದು, ಇದರಲ್ಲಿ 2 ವಯಸ್ಕರು ಹಾಗೆ 2 ಮಕ್ಕಳು ಆರಾಮಾಗಿ ವಾಸಿಸಬಹುದಾಗಿದೆ. ಈ ಒಂದು ತೋಟದ ಮನೆ ಪಕ್ಕದಲ್ಲೇ ಹಸುವಿನ ಕೊಟ್ಟಿಗೆಯನ್ನು ನಿರ್ಮಿಸಿದ್ದು, ಇದರಲ್ಲಿ ನಾವು ಸುಮಾರು ಒಂದು 4 ಹಸುಗಳನ್ನು ಸಾಕಣೆ ಮಾಡಬಹುದಾಗಿದೆ. ಈ ಒಂದು ಜಾನುವಾರು ಸಾಕಣೆಯಿಂದ ರೈತನ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಹಾಲು, ಮೊಸರು, ಬೆಣ್ಣೆ, ತುಪ್ಪದ ಬೇಡಿಕೆಯನ್ನು ನೀಗಿಸಿಕೊಳ್ಳಬಹುದಾಗಿದೆ. ಹಾಗೆ ರೈತರ ಕುಟುಂಬವರು ಸೇವಿಸಿದ ನಂತರ ಉಳಿದಿರ್ತಕ್ಕಂಥ ಹಾಲನ್ನು ಮಾರಾಟ ಮಾಡಿ ಆದಾಯವನ್ನು ಕೂಡ ಗಳಿಸಬಹುದಾಗಿದೆ. ಪಶುಗಳಿಗೆ ಹಸಿರು ಮೇವು ಪೂರೈಸುವ ಒಂದು ದೃಷ್ಟಿಯಿಂದ 3 ಗುಂಟೆ ಪ್ರದೇಶದಲ್ಲಿ ಮೇವಿನ ಹುಲ್ಲು ಕೋತ್ರಿಯನ್ನು ನಾವು ಹಾಕಿದ್ದೇವೆ, ನೆಟ್ಟಿದ್ದೇವೆ. ಇದ್ರ ಜೊತೆಗೆ ಬದುಗಳ ಮೇಲೆ ಹೆಬ್ಬೇವು ಹಾಗೂ ಅಗಸೆ ಮರಗಳನ್ನು ಬೆಳೆಸಿದ್ದು ಇವನ್ನು ನಾವು ಜಾನುವಾರುಗಳಿಗೆ ಆಹಾರವಾಗಿ ನೀಡುತ್ತಿದ್ದೇವೆ. ಹಾಗೆ ಹಾಲಿನ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಅಜೋಲವನ್ನು 2 ತೊಟ್ಟಿಯಲ್ಲಿ ನಾವು ಬೆಳೆದು ಅದನ್ನು ಅಜೋಲವನ್ನು ಪಶುಗಳ ಆಹಾರವಾಗಿ ನಾವು ಉಪಯೋಗಿಸ್ತಿದ್ದೇವೆ. ಹಾಗೆಯೇ ಸಮಗ್ರ ಕೃಷಿ ಪದ್ಧತಿಯ ತಾಕಿನಲ್ಲಿ ಕುರಿ, ಕೋಳಿ ಸಾಕಾಣಿಕೆ ಘಟಕವನ್ನು ಕೂಡ ನಾವು ನಿರ್ಮಿಸಿರುವಂಥದ್ದು. ಒಂದೇ ಘಟಕದಲ್ಲಿ ಮೇಲೆ ಕುರಿ ಹಾಗೆ ಕೆಳಭಾಗದಲ್ಲಿ ಕೋಳಿ ಸಾಕುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಇದರಿಂದ ಮಾಂಸ, ಮೊಟ್ಟೆ ರೈತನ ಕುಟುಂಬಕ್ಕೆ ಪೂರೈಕೆ ಆಗುವುದರ ಜೊತೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ
ಈ ಕೋಳಿ ಕುರಿ ಮೇಕೆ ಇದೆಲ್ಲ ಏನಿದೆ ಅಂತ ಅಂದರೆ ಎನಿ ಟೈಮ್ ಮನಿ ಫಾರ್ ಫಾರ್ಮರ್ಸ್. ಸೊ ಅವನಿಗೆ ಆದಾಯ ಕೂಡ ಇದರಿಂದ ಲಭಿಸುವಂಥದ್ದು. ಸಮಗ್ರ ಕೃಷಿ ಪದ್ಧತಿ ತಾಕಿನಲ್ಲಿ ನರ್ಸರಿ ಘಟಕವನ್ನು ಕೂಡ ನಾವು ನಿರ್ಮಿಸಿದ್ದೇವೆ. ತಾಕಿಗೆ ಬೇಕಾಗಿರ್ತಕ್ಕಂಥ ಸಸಿಗಳನ್ನು ಇಲ್ಲೇ ಬೆಳೆದು ನಮ್ಮ ಒಂದು ಸಮಗ್ರ ಕೃಷಿ ತಾಕಿಗೆ ಉಪಯೋಗಿಸುತ್ತಿದ್ದೇವೆ. ಹಾಗೆ ನುಗ್ಗೆ ಸಸಿಗಳು, ಡ್ರ್ಯಾಗನ್ ಸಸಿಗಳು, ಔಷಧಿ ಸಸಿಗಳನ್ನು ಬೆಳೆದು ಇತರೆ ರೈತರಿಗೆ ಮಾರಾಟ ಮಾಡಿ ಕೂಡ ಅದರಿಂದ ಕೂಡ ರೈತ ಕುಟುಂಬದವರು ಆದಾಯವನ್ನು ಗಳಿಸಬಹುದಾಗಿದೆ. ನಮ್ಮ ಒಂದು ಸಮಗ್ರ ಕೃಷಿ ಪದ್ಧತಿ ಮಾದರಿ ತಾಕಿನಲ್ಲಿ ಈ ಒಂದು ಪ್ರದೇಶದ ಮುಖ್ಯ ಬೆಳೆಗಳಲ್ಲಿ ಒಂದಾದಂತಹ ರೇಷ್ಮೆ ಬೆಳೆಯನ್ನು ಕೂಡ ನಾವು ಅಳವಡಿಸಿಕೊಂಡಿದ್ದೇವೆ. ಈ ತಾಕಿನಲ್ಲಿ 7 ಗುಂಟೆ ಪ್ರದೇಶದಲ್ಲಿ ಮರದ ಮಾದರಿ ಹಿಪ್ಪುನೇರಳೆ ಗಿಡಗಳನ್ನು ಬೆಳೆಸಲಾಗಿದ್ದು, ಈ ಒಂದು 7 ಗುಂಟೆ ತೋಟದಿಂದ ಬರ್ತಕ್ಕಂತಹ ಹಿಪ್ಪುನೇರಳೆ ಸೊಪ್ಪನ್ನು ನಾವು ಸೊಪ್ಪಿಂದ ಸುಮಾರು 10ರಿಂದ 12 DFL ಅಂದರೆ ರೇಷ್ಮೆ ಮೊಟ್ಟೆಗಳನ್ನು ನಾವು ಸಾಕಣೆ ಮಾಡಬಹುದಾಗಿದೆ. ಹಾಗೆ ನಾವು ಈ ತೋಟದ ಪಕ್ಕನೇ ಕಡಿಮೆ ವೆಚ್ಚದ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನು ಕೂಡ ನಾವು ನಿರ್ಮಿಸಿದ್ದೇವೆ. ಇದು ಒಂದು ಸುಮಾರು 20 ಅಡಿ ಉದ್ದ ಹಾಗೂ 28 ಅಡಿ ಅಗಲ ವಿಸ್ತೀರ್ಣ ಹೊಂದಿದ್ದು, ವರ್ಷದಲ್ಲಿ ಸುಮಾರು ನಾವು 5ರಿಂದ 6 ಸಲ ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತಿದ್ದೇವೆ. ಇದರಿಂದ ಕೂಡ ರೈತ ಕುಟುಂಬ ಆದಾಯವನ್ನು ಗಳಿಸ್ಕೋಬಹುದು. ಈ ಒಂದು ಸಮಗ್ರ ಕೃಷಿ ಪದ್ಧತಿಯಿಂದ ರೈತರು ನಿರಂತರವಾದಂತಹ ಆದಾಯವನ್ನು ಪಡೆಯಬಹುದಾಗಿದೆ. ಹಾಗೆಯೇ ಈಗಾಗಲೇ ಹೇಳಿದಾಗೆ ಸಾವಯವ ಗೊಬ್ಬರಗಳ ಬಳಕೆ ಹಾಗೆ ಹಸಿರೆಲೆ ಗಿಡಗಳ ಅಳವಡಿಕೆಯಿಂದ ಮಣ್ಣಿನ ಫಲವತ್ತತೆ ಕೂಡ ಆಗುವಂಥದ್ದು. ಹಾಗೆಯೇ ಕೀಟ ಮತ್ತು ರೋಗಗಳ ನಿಯಂತ್ರಣ ಕೂಡ ಈ ಒಂದು ಸಮಗ್ರ ಕೃಷಿ ಪದ್ಧತಿಯಿಂದ ಆಗುವಂಥದ್ದು. ಹಾಗೆ ರೈತನಿಗೆ ತಾಜಾ ಹಾಗೂ ಪೋಷಕಾಂಶಯುಕ್ತ ತರಕಾರಿಗಳು, ಹಣ್ಣುಗಳು ಲಭ್ಯವಾಗೋದ್ರಿಂದ ಅವನ ಕುಟುಂಬದ ಪೌಷ್ಟಿಕಾಂಶದ ಭದ್ರತೆ ಕೂಡ ಹೆಚ್ಚಾಗುವಂಥದ್ದು. ಹಾಗೆಯೇ ಸಂಪನ್ಮೂಲಗಳ ಸಮರ್ಥ ಬಳಕೆ ಕೂಡ ಇಲ್ಲಿ ಆಗುವಂಥದ್ದು. ಮತ್ತು ಇಲ್ಲಿ ವಿವಿಧ ಬೆಳೆಗಳು ಹಾಗೂ ಪ್ರಾಣಿಗಳು, ಪಶುಗಳ ಸಂಯೋಜನೆ ಆಗೋದ್ರಿಂದ ಜೈವಿಕ ವೈವಿಧ್ಯತೆಯನ್ನು ಕೂಡ ನಾವು ಸಂರಕ್ಷಣೆ ಮಾಡೋದಕ್ಕೆ ಈ ಒಂದು ಸಮಗ್ರ ಕೃಷಿ ಪದ್ಧತಿ ವರದಾನವಾಗಿದೆ. ಹಾಗೆ ಸಣ್ಣ ಭೂಮಿಯಲ್ಲೂ ಕೂಡ ಹೆಚ್ಚು ಉತ್ಪಾದನೆಯನ್ನು ಪಡೆದು ಅಧಿಕ ಆದಾಯವನ್ನು ಗಳಿಸೋದ್ರಲ್ಲಿ ಸಮಗ್ರ ಕೃಷಿ ಪದ್ಧತಿ ಸಹಕಾರಿಯಾಗಿದೆ. ಧನ್ಯವಾದಗಳು.